ಪಾಕ್ ನೆಲಕ್ಕೆ ನುಗ್ಗಿ ಉಗ್ರರ ಸಂಹಾರ ಮಾಡುವಲ್ಲಿ ಭಾರತೀಯ ಪಡೆ ಯಶಸ್ವಿಯಾಗಿದ್ದು ಎಲ್ಲಿ ಗೊತ್ತಾ? ಏರ್ ಸ್ಟ್ರೈಕ್ಗೆ ಬಳಸಿದ 7 ಯುದ್ಧ ವಿಮಾನಗಳು ಯಾವ್ಯಾವು ನೋಡೋಣ ಬನ್ನಿ. ದಾಳಿಗೆ ಬಳಸಿದ 7 ಯುದ್ಧ ವಿಮಾನಗಳು ಮಿರಾಜ್ 2000 ಫ್ರಾನ್ಸ್ನ ಡಸಾಲ್ಟ್ ಎನಿಯೇಷನ್ ನಿರ್ಮಿಸಿದ ಬಹುಪಯೋಗಿ ಫೈಟರ್ ಜೆಟ್ಗಳು. ದಾಳಿಯಲ್ಲಿ ಬಳಸಿದ ಮಿರಾಜ್ 2000 ಯುದ್ಧ ವಿಮಾನಗಳು 1980ರ ದಶಕದಲ್ಲಿ ಸೇನೆಗೆ ಸೇರಿದವು. ಇನ್ನು ಜೆಬಿಯು 12 ಲೇಸರ್ ಮಾರ್ಗದರ್ಶಿತ ಬಾಂಬ್, ಅಮೆರಿಕನ್ ನಿರ್ಮಿತ ನಿಖರ ಬಾಂಬ್ ಕಿಟ್ ಇದು ಮಾತ್ರ ಮ್ಯಾಜಿಕ್. ಇನ್ನು ಫ್ರಾನ್ಸ್ ನಿರ್ಮಿತ ಯುದ್ಧ ಕ್ಷಿಪಣಿಗಳು, ಲೈಟ್ನಿಂಗ್ ಪ್ಯಾಡ್ಗಳು, ಲೇಸರ್ ಮಾರ್ಗದರ್ಶಿತ ಗುರಿ ಇಡುವ ಹಾಗೂ ಬಾಂಬ್ ಎಸೆಯುವ ಈ ಪ್ಯಾಡ್ಗಳು, ನೇತ್ರ ಜೆಟ್ಗಳು, ಫೈಟರ್ಗಳನ್ನ ಗುರಿಯೆಡೆಗೆ ನಿರ್ದೇಶಿಸುವ ನೇತ್ರ ವಿಮಾನಗಳು ಬಟೆಂಡಾದಿಂದ ನೆಗೆದಿವೆ. ಇನ್ನು ಎಲ್ಯೂಷನ್ 78 ಅನ್ನು ಕೂಡ ಬಳಕೆ ಮಾಡಲಾಗಿತ್ತು. ಆಕಾಶದಲ್ಲೇ ಇಂಧನ ತುಂಬುವ ವಿಮಾನಗಳು ಆಗ್ರಾದಿಂದ ಹಾರಿವೆ. ಇನ್ನು ಹೆರಾನ್ ಡ್ರೋನ್, ರಹಸ್ಯ ಪತ್ತೆ ಕಾರ್ಯಾಚರಣೆ ನಡೆಸಿದ ಡ್ರೋನ್ಗಳು. ದಾಳಿಗೆ ಬಳಸಿದ 7 ಯುದ್ಧ ವಿಮಾನಗಳು ಮಿರಾಜ್ 2000 ಫ್ರಾನ್ಸ್ನ ಡಸಾಲ್ಟ್ ಎನಿಯೇಷನ್ ನಿರ್ಮಿಸಿದ ಬಹುಪಯೋಗಿ ಫೈಟರ್ ಜೆಟ್ಗಳು. ದಾಳಿಯಲ್ಲಿ ಬಳಸಿದ ಮಿರಾಜ್ 2000 ಯುದ್ಧ ವಿಮಾನಗಳು 1980ರ ದಶಕದಲ್ಲಿ ಸೇನೆಗೆ ಸೇರಿದವು. ಇನ್ನು ಜೆಬಿಯು 12 ಲೇಸರ್ ಮಾರ್ಗದರ್ಶಿತ ಬಾಂಬ್, ಅಮೆರಿಕನ್ ನಿರ್ಮಿತ ನಿಖರ ಬಾಂಬ್ ಕಿಟ್ ಇದು ಮಾತ್ರ ಮ್ಯಾಜಿಕ್. ಇನ್ನು ಫ್ರಾನ್ಸ್ ನಿರ್ಮಿತ ಯುದ್ಧ ಕ್ಷಿಪಣಿಗಳು, ಲೈಟ್ನಿಂಗ್ ಪ್ಯಾಡ್ಗಳು, ಲೇಸರ್ ಮಾರ್ಗದರ್ಶಿತ ಗುರಿ ಇಡುವ ಹಾಗೂ ಬಾಂಬ್ ಎಸೆಯುವ ಈ ಪ್ಯಾಡ್ಗಳು, ನೇತ್ರ ಜೆಟ್ಗಳು, ಫೈಟರ್ಗಳನ್ನ ಗುರಿಯೆಡೆಗೆ ನಿರ್ದೇಶಿಸುವ ನೇತ್ರ ವಿಮಾನಗಳು ಬಟೆಂಡಾದಿಂದ ನೆಗೆದಿವೆ. ಇನ್ನು ಎಲ್ಯೂಷನ್ 78 ಅನ್ನು ಕೂಡ ಬಳಕೆ ಮಾಡಲಾಗಿತ್ತು. ಆಕಾಶದಲ್ಲೇ ಇಂಧನ ತುಂಬುವ ವಿಮಾನಗಳು ಆಗ್ರಾದಿಂದ ಹಾರಿವೆ. ಇನ್ನು ಹೆರಾನ್ ಡ್ರೋನ್, ರಹಸ್ಯ ಪತ್ತೆ ಕಾರ್ಯಾಚರಣೆ ನಡೆಸಿದ ಡ್ರೋನ್ಗಳು.